ಜಗತ್ತಿನ ಅತಿ ಶ್ರೇಷ್ಠ ಅನ್ವೇಷಣೆ ಎಂದರೆ ಮನುಷ್ಯನು ತನ್ನ ಆಂತರಿಕ ಮನಸ್ಸಿನ ವರ್ತನೆಯನ್ನು ಬದಲಾಯಿಸುವುದರ ಮೂಲಕ ತನ್ನ ಇಡೀ ಜೀವನದ ಮಾರ್ಗವನ್ನೇ ಬದಲಾಯಿಸಬಲ್ಲನು ಎಂಬುದು. ನಿಮ್ಮಲ್ಲಿರುವ ಆಂತರಿಕ ಶಕ್ತಿಯನ್ನು ಅರಿತು ನಿಮ್ಮ ಗೆಲುವಿನ ಹಾದಿಯನ್ನು ಇಂದೇ ರೂಪಿಸಿ. ಇದು ಕೇವಲ ಒಂದು ಮಾತಲ್ಲ, ನಿಮ್ಮ ಗೆಲುವಿನ ಅಡಿಪಾಯ. ನಿಮ್ಮ ಜೀವನವನ್ನು ಬದಲಾಯಿಸಲು ಹೊರಗಿನ ಯಾವುದೋ ಶಕ್ತಿ ಅಥವಾ ಅದೃಷ್ಟ ಬೇಕಾಗಿಲ್ಲ. ನಿಮಗೆ ಬೇಕಾಗಿರುವುದು ಒಂದೇ ಒಂದು ವಿಷಯ: ನಿಮ್ಮ ಮನಸ್ಸಿನ ಆಲೋಚನಾ ಧಾಟಿಯನ್ನು ಬದಲಾಯಿಸುವುದು. ನಿಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಳ್ಳುವ ಈ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಆತ್ಮೀಯ ಸ್ನೇಹಿತರೆ ಮತ್ತು ಜ್ಞಾನದ ಅನ್ವೇಷಕರೇ, ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ. ನಾವು ನಿಮ್ಮ ಅರಿವಿನ ಹಾದಿಯನ್ನು ವಿಸ್ತರಿಸುವ ಮಹತ್ತರ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ. ಇಂದು ನಾವು ಚರ್ಚಿಸುತ್ತಿರುವ ಪುಸ್ತಕವು ಕೇವಲ ಅಕ್ಷರಗಳ ಸಂಗ್ರಹವಲ್ಲ, ಅದು ನನ್ನ ವೈಯಕ್ತಿಕ ಪುಸ್ತಕ ಓದುವ ಪಯಣದಲ್ಲಿ ನಾನು ಮೊದಲು ಭೇಟಿಯಾದ ಮತ್ತು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದ ಅತ್ಯಂತ ಪ್ರಮುಖವಾದ ಕೃತಿಯಾಗಿದೆ. ಈ ಪುಸ್ತಕವನ್ನು ನಾನು ಓದಿದಾಗ ಇಡೀ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನು ಓದಬೇಕು ಮತ್ತು ತಮ್ಮ ಬದುಕಿನ ಸ್ವರೂಪವನ್ನು ಸಂಪೂರ್ಣವಾಗಿ ಪರಿವರ್ತಿಸಬೇಕು ಎಂದು ನಾನು ಗಾಢವಾಗಿ ಭಾವಿಸಿದ್ದೆ. ಅದೇ ಪ್ರಯತ್ನದೊಂದಿಗೆ ನಾವು ಇಂದು ಈ ಶ್ರೇಷ್ಠ ಪುಸ್ತಕದ ಸಾರವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ಪುಸ್ತಕದ ಹೆಸರು ಯು ಕ್ಯಾನ್ ವಿನ್. ಇದನ್ನು ಶಿವ್ ಖೇರಾ ಅವರು ರಚಿಸಿದ್ದಾರೆ. ನಿಮ್ಮೆಲ್ಲರ ಪೈಕಿ ಹಲವರು ಈ ಪುಸ್ತಕದ ಬಗ್ಗೆ ಕೇಳಿರಬಹುದು, ಕೆಲವರು ಅದನ್ನು ಖರೀದಿಸಿರಬಹುದು ಮತ್ತು ಬಹುಶಃ ಕೆಲವರು ಓದಿರಲೂಬಹುದು. ಆದರೆ ಈಗ ಬಂದಿರುವ ಸಮಯವು ಈ ಪುಸ್ತಕದ ಆಳವಾದ ಸಾರವನ್ನು ಗ್ರಹಿಸಲು ಮತ್ತು ಅದರಲ್ಲಿರುವ ಪ್ರತಿಯೊಂದು ಕಲಿಕೆಯನ್ನು ನಿಮ್ಮ ನಿಜ ಜೀವನದಲ್ಲಿ ಸಮಗ್ರವಾಗಿ ಅಳವಡಿಸಿಕೊಳ್ಳಲು ಇರುವ ಮಹತ್ವದ ಸಮಯವಾಗಿದೆ. ಈ ನಮ್ಮ ಜ್ಞಾನದ ಹಂಚಿಕೆಯ ಪ್ರಯತ್ನದಲ್ಲಿ ನೀವೆಲ್ಲರೂ ಕೈಜೋಡಿಸುತ್ತೀರಿ ಎಂದು ನಾನು ಆಶಿಸುತ್ತೇನೆ. ಭಾಗ 2: ಮನೋಭಾವದ ಶಕ್ತಿ, ದಿ ಸಿಗ್ನಿಫಿಕೆನ್ಸ್ ಆಫ್ ಆಟಿಟ್ಯೂಡ್. ಇದು ಕೇವಲ ಸಿದ್ಧಾಂತವಲ್ಲ, ಇದು ಪ್ರಾಯೋಗಿಕ ಮಾರ್ಗದರ್ಶಿಯಾಗಿದೆ ಮತ್ತು ಸಾಮಾನ್ಯ ಜ್ಞಾನದ ಒಂದು ಸಂಪೂರ್ಣ ಕೈಪಿಡಿಯಾಗಿದೆ. ಇದು ನಿಮ್ಮ ಜೀವನದ ಅನೇಕ ಅಂಶಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಧನಾತ್ಮಕ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದು, ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವುದು, ಆತ್ಮವಿಶ್ವಾಸವನ್ನು ನಿರ್ಮಿಸುವುದು, ನಿಮ್ಮ ದೌರ್ಬಲ್ಯಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವುದು ಮತ್ತು ಅಂತಿಮವಾಗಿ ಯಶಸ್ಸಿನ ಉತ್ತುಂಗವನ್ನು ಏರುವುದು. ಯಾವುದೇ ಕ್ಷೇತ್ರದಲ್ಲಿ ನೀವು ಯಶಸ್ಸು ಗಳಿಸಲು ಬಯಸಿದರೂ ಯಶಸ್ಸಿನ ಅಡಿಪಾಯವೇ ಮನೋಭಾವ ಅಥವಾ ಆಟಿಟ್ಯೂಡ್ ಆಗಿದೆ. ನಿಮ್ಮ ಮನೋಭಾವವು ನೀವು ಜೀವನದಲ್ಲಿ ವಿಜೇತರಾಗಿದ್ದೀರಾ ಅಥವಾ ಇಲ್ಲವೇ ಎಂಬುದನ್ನು ನಿರ್ಧರಿಸುವ ಒಂದು ಪ್ರಮುಖ ಅಂಶವಾಗಿರುತ್ತದೆ. ನಮ್ಮ ಈ ಪೀಳಿಗೆಯ ಅತಿದೊಡ್ಡ ಆವಿಷ್ಕಾರಗಳಲ್ಲಿ ಒಂದು ಯಾವುದು ಗೊತ್ತೇ? ಅದು ನಮ್ಮ ಮನಸ್ಸಿನ ಆಂತರಿಕ ಮನೋಭಾವವನ್ನು ಬದಲಾಯಿಸುವ ಮೂಲಕ ನಾವು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಎಂಬುದನ್ನು ಅರಿಯುವುದು. ಮನೋಭಾವವು ಜನರ ಅತಿದೊಡ್ಡ ಆಸ್ತಿಯಾಗಬಹುದು ಅಥವಾ ಅವರ ಅತಿದೊಡ್ಡ ಹೊಣೆಗಾರಿಕೆಯಾಗಬಹುದು. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಅಧ್ಯಯನಗಳ ಪ್ರಕಾರ 85% ಜನರು ತಮ್ಮ ಮನೋಭಾವದ ಆಧಾರದ ಮೇಲೆ ಕೆಲಸದಲ್ಲಿ ಮುನ್ನಡೆಯುತ್ತಾರೆ ಎಂದು ತಿಳಿದುಬಂದಿದೆ. ಅವರ ಶಿಕ್ಷಣ ಮತ್ತು ಬುದ್ಧಿಮತ್ತೆಯೂ ಅಲ್ಲಿ ಅಷ್ಟೊಂದು ನಿರ್ಣಾಯಕವಾಗಿರುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಆ ಸಮಸ್ಯೆಗೆ ಸಂಬಂಧಿಸಿದಂತೆ ನಿಮ್ಮ ಮನೋಭಾವವನ್ನು ನೀವು ಸೂಕ್ತವಾಗಿ ರೂಪಿಸಿಕೊಳ್ಳಬೇಕು. ಮನೋಭಾವವನ್ನು ರೂಪಿಸುವ 3 ಅಂಶಗಳು. ಸಾಮಾನ್ಯವಾಗಿ ನಮ್ಮ ಮನೋಭಾವದ ಬೆಳವಣಿಗೆಯನ್ನು ರೂಪಿಸುವ 3 ಪ್ರಮುಖ ಅಂಶಗಳಿವೆ. ಆ 3 ಅಂಶಗಳು ಇವು: 1. ಪರಿಸರ ಅಥವಾ ಎನ್ವಿರಾನ್ಮೆಂಟ್. 2. ಅನುಭವಗಳು ಅಥವಾ ಎಕ್ಸ್ಪೀರಿಯನ್ಸಸ್. 3. ಶಿಕ್ಷಣ ಅಥವಾ ಎಜುಕೇಷನ್. ಈ 3 ಅಂಶಗಳು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಧನಾತ್ಮಕ ಮನೋಭಾವವನ್ನು ಬೆಳೆಸುವ ಹಾದಿಗಳು. ಧನಾತ್ಮಕ ಮನೋಭಾವವನ್ನು ಹಲವು ವಿಭಿನ್ನ ಮತ್ತು ಪ್ರಾಯೋಗಿಕ ವಿಧಾನಗಳ ಮೂಲಕ ಬೆಳೆಸಲು ಸಾಧ್ಯವಿದೆ. ಆ ವಿಧಾನಗಳು ಹೀಗಿವೆ: 1. ನಿಮ್ಮ ಗಮನವನ್ನು ಬದಲಾಯಿಸಿ. ಯಾವಾಗಲೂ ಧನಾತ್ಮಕ ಅಂಶಗಳನ್ನು ಹುಡುಕಿ. 2. ಇಂದಿನ ದಿನದ ಪ್ರತಿ ಕಾರ್ಯದಲ್ಲೂ ಒಂದು ಸಕಾರಾತ್ಮಕ ಅಭ್ಯಾಸವನ್ನು ಮಾಡಿ. 3. ಆಳವಾದ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ನಿಮ್ಮ ಬಳಿ ಇರುವುದಕ್ಕೆ ಆಭಾರಿಯಾಗಿರಿ. 4. ಪ್ರತಿದಿನ ಕಲಿಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. 5. ಉನ್ನತ ಮಟ್ಟದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಿ. 6. ನಕಾರಾತ್ಮಕ ಪ್ರಭಾವಗಳಿಂದ ದೂರ ಇರಿ. 7. ನಿಮ್ಮ ಆಂತರಿಕ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ಸುಲಭವಾಗಿ ಸಾಧಿಸಬಹುದಾದ ಸಣ್ಣ ಗುರಿಗಳನ್ನು ನಿಗದಿಪಡಿಸಿ. 8. ನಿಮ್ಮ 24 ಗಂಟೆಗಳ ದಿನವನ್ನು ಯಾವುದಾದರೂ ಒಂದು ಸಕಾರಾತ್ಮಕ ಅಥವಾ ಸ್ಫೂರ್ತಿದಾಯಕವಾದ ವಿಷಯದೊಂದಿಗೆ ಆರಂಭಿಸಿ. ಭಾಗ 3: ಯಶಸ್ಸಿನ 10 ಹಾದಿಗಳು, ದ 10 ಕಂಪೋನೆಂಟ್ಸ್ ಆಫ್ ಸಕ್ಸೆಸ್. ಯಶಸ್ಸು ಎಂದರೆ ಏನು? ಯಶಸ್ಸು ಎಂದರೆ ನಿಮ್ಮ ಕನಸುಗಳನ್ನು ಮೊದಲು ನಿರ್ಧರಿಸುವ, ಅದನ್ನು ಪೂರೈಸುವ ಮತ್ತು ಆ ಕನಸುಗಳನ್ನು ಸಂಪೂರ್ಣವಾಗಿ ಈಡೇರಿಸುವ ಒಂದು ಸನ್ನಿವೇಶ. ಗುರಿ ಆಧಾರಿತ ಜೀವನವನ್ನು ನಿರ್ವಹಿಸಲು, ಸಂಪದ್ಭರಿತರಾಗಿ ಉಳಿಯಲು ಮತ್ತು ನಿಮ್ಮ ಸಾಮರ್ಥ್ಯದ ಮಿತಿಯನ್ನು ತಲುಪಲು ಯಶಸ್ಸು ಒಂದು ಸಾರ್ವತ್ರಿಕ ಪರಿಕಲ್ಪನೆಯಾಗಿದೆ. ನೀವು ನಿಜವಾಗಿಯೂ ಯಶಸ್ವಿಯಾಗಬೇಕಾದರೆ
ನಿಮ್ಮ ಪಯಣದಲ್ಲಿ ನೀವು ಹಲವಾರು ಸವಾಲುಗಳನ್ನು ಮತ್ತು ಹೆಜ್ಜೆಗಳನ್ನು ದಾಟಿ ಮುಂದುವರಿಯಬೇಕಾಗುತ್ತದೆ. ಯಶಸ್ಸು ಎಂದಿಗೂ ಆಕಸ್ಮಿಕವಾಗಿ ಬರುವುದಿಲ್ಲ. ಪ್ರತಿ ಯಶಸ್ಸಿನ ಕಥೆಯಲ್ಲೂ ಮಹತ್ತರವಾದ ಸವಾಲುಗಳು ಮತ್ತು ಸೋಲುಗಳ ಕಥೆ ಅಡಗಿರುತ್ತದೆ. ಪ್ರಪಂಚದ ಮಹಾನ್ ವ್ಯಕ್ತಿಗಳು ಅಪಹಾಸ್ಯ ಮತ್ತು ಅಸಾಧ್ಯತೆಗಳ ಪರೀಕ್ಷೆಗಳ ಮೂಲಕ ಹಾದುಹೋಗಿರುತ್ತಾರೆ. ಶ್ರೀಮಂತರು ಕೇವಲ ದೊಡ್ಡ ಕೆಲಸಗಳನ್ನು ಮಾಡುವುದಿಲ್ಲ, ಬದಲಿಗೆ ಅವರು ಸಣ್ಣ ಕೆಲಸಗಳನ್ನು ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಾರೆ. ಯಶಸ್ಸಿನ ಮೌಲ್ಯವನ್ನು ನಾವು ಎಂದಿಗೂ ಅಳೆಯಲು ಸಾಧ್ಯವಿಲ್ಲ. ನಾವು ಅರಿತುಕೊಳ್ಳುವುದು ಯಶಸ್ಸನ್ನು ಸಾಧಿಸಲು ಬೇಕಾದ ಪ್ರಯತ್ನ ಮತ್ತು ಪರಿಶ್ರಮದ ಕೌಶಲ್ಯವನ್ನು. ಯಶಸ್ಸು ಎಂಬುದು ಒಂದು ಅಲೆ ಇದ್ದಂತೆ, ಆದರೆ ಪ್ರಯತ್ನವಿಲ್ಲದೆ ಯಶಸ್ಸು ಸಂಪೂರ್ಣವಾಗಿ ಅರ್ಥಹೀನವಾಗುತ್ತದೆ. ಯಶಸ್ಸಿಗೆ ತಲುಪುವ ಮಾರ್ಗವನ್ನು ಮುಖ್ಯವಾಗಿ 10 ಪ್ರಮುಖ ಭಾಗಗಳಾಗಿ ವಿಂಗಡಿಸಬಹುದು. ಆ 10 ಭಾಗಗಳು ಹೀಗಿವೆ. 1. ತೀವ್ರವಾದ ಆಕಾಂಕ್ಷೆ, ಬರ್ನಿಂಗ್ ಡಿಸೈರ್. ಸಫಲರಾಗಲು ಬೇಕಾದ ಸ್ಫೂರ್ತಿಯು ಒಂದು ಪ್ರತಿಜ್ಞೆ ನೀಡುವ ಅಥವಾ ಬಲವಾದ ಆಕಾಂಕ್ಷೆಯನ್ನು ಹೊಂದುವುದಕ್ಕೆ ವಿರುದ್ಧವಾಗಿರುತ್ತದೆ. ಕೇವಲ ಇಚ್ಛೆಯ ಕೊರತೆಯು ಮಹತ್ತರವಾದ ಸಾಧನೆಗಳನ್ನು ನಿರ್ಮಿಸಲು ಎಂದಿಗೂ ಸಾಧ್ಯವಾಗುವುದಿಲ್ಲ. ಇದು ಯಶಸ್ಸಿನ ಮೊದಲ ಹೆಜ್ಜೆ. 2. ಬದ್ಧತೆ, ಕಮಿಟ್ಮೆಂಟ್. ಪ್ರಾಮಾಣಿಕತೆ ಮತ್ತು ವಿಶ್ವಾಸಾರ್ಹತೆ. ಈ 2 ಸ್ತಂಭಗಳ ಮೇಲೆ ಬದ್ಧತೆಯನ್ನು ನಿರ್ಮಿಸಲಾಗಿದೆ ಮತ್ತು ಅದನ್ನು ಪೋಷಿಸಲಾಗುತ್ತದೆ. ಗೆಲ್ಲಲು ಆಡುವ ಜನರು ತಮ್ಮ ಬದ್ಧತೆಯನ್ನು ಹೆಚ್ಚಾಗಿ ತೋರಿಸುತ್ತಾರೆ ಮತ್ತು ಬಹಳ ಕಠಿಣವಾಗಿ ಶ್ರಮಿಸುತ್ತಾರೆ. ಆದರೆ ಸೋಲಲು ಹೆದರುವವರು ಸೋಲುವ ಬಗ್ಗೆ ಹೆಚ್ಚು ಗಮನ ಹರಿಸುವುದರಿಂದ ಗೆಲ್ಲಲು ಬೇಕಾದ ಶಕ್ತಿಯನ್ನು ವ್ಯರ್ಥ ಮಾಡುತ್ತಾರೆ ಮತ್ತು ತಮ್ಮ ಸಾಮರ್ಥ್ಯವನ್ನು ತಲುಪಲು ಸಾಧ್ಯವಾಗುವುದಿಲ್ಲ. 3. ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಜವಾಬ್ದಾರಿಯು ಒಂದು ಕರ್ತವ್ಯವಾಗಿದ್ದು, ಅದು ಮೊದಲು ಇಚ್ಛೆಯಾಗಿ ಬದಲಾಗುತ್ತದೆ ಮತ್ತು ಅಂತಿಮವಾಗಿ ಸಂತೋಷಕ್ಕೆ ಕಾರಣವಾಗುತ್ತದೆ. ನಿಮ್ಮ ಜೀವನದ ಮತ್ತು ನಿಮ್ಮ ಆಯ್ಕೆಗಳ ಸಂಪೂರ್ಣ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳುವುದು ಅತ್ಯಂತ ಮಹತ್ವದ ಅಂಶವಾಗಿದೆ. 4. ಕಠಿಣ ಪರಿಶ್ರಮ, ಹಾರ್ಡ್ ವರ್ಕ್. ಇದು ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಮತ್ತು ಕೆಲಸವನ್ನು ಪೂರ್ಣಗೊಳಿಸಲು ಬೇಕಾದ ಶ್ರಮವನ್ನು ವಿಶೇಷವಾಗಿ ಸೂಚಿಸುತ್ತದೆ. ಕಠಿಣ ಪರಿಶ್ರಮವು ತನ್ನಿಂದ ತಾನೇ ಆರಂಭ ಮತ್ತು ಅಂತ್ಯ ಎರಡೂ ಆಗಿದೆ. 5. ಇಚ್ಛಾಶಕ್ತಿ, ವಿಲ್ ಪವರ್. ಕಠಿಣ ಪರಿಶ್ರಮವಿಲ್ಲದ ಮಹಾನ್ ಪ್ರತಿಭೆ ವ್ಯರ್ಥ. ವ್ಯಕ್ತಿಯ ಮೌಲ್ಯಗಳು, ಇಚ್ಛೆ ಮತ್ತು ವ್ಯಕ್ತಿತ್ವದ ಮೌಲ್ಯದ ಸಂಯೋಜನೆಯೇ ಇಚ್ಛಾಶಕ್ತಿಯಾಗಿದೆ. 6. ಪಾತ್ರ ಅಥವಾ ಶೀಲ, ಕ್ಯಾರೆಕ್ಟರ್. ಇದು ಪ್ರಾಮಾಣಿಕತೆ, ವಿಶ್ವಾಸಾರ್ಹತೆ, ಜವಾಬ್ದಾರಿ, ಧನಾತ್ಮಕ ಚಿಂತನೆ ಮತ್ತು ಸಹಾನುಭೂತಿಯ ಸಂಯೋಜನೆಯಾಗಿದೆ. ಪಾತ್ರವು ವಿಶ್ವಾಸವನ್ನು ಪ್ರೇರೇಪಿಸುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ನಂಬಲು ಯೋಗ್ಯನಾಗಿದ್ದಾನೆ ಎಂಬ ಕಾರಣವನ್ನು ನೀಡುತ್ತದೆ. 7. ಧೈರ್ಯ, ಕರೇಜ್. ಧೈರ್ಯವನ್ನು ಕೇವಲ 4 ಪದಗಳಲ್ಲಿ ವ್ಯಾಖ್ಯಾನಿಸಬಹುದು. ಅದನ್ನು ಮೀರಿ ಏನಾದರೂ ಮಾಡು ಆ್ಯಂಡ್ ಸಮ್ ಮೋರ್. ಅಂದರೆ ವಿಜೇತರು ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತಾರೆ, ಅವರ ಮೇಲೆ ವಿಶ್ವಾಸವಿಟ್ಟಿದ್ದಕ್ಕಿಂತ ಹೆಚ್ಚು ನಂಬಿಕೆಯನ್ನು ಪಡೆಯುತ್ತಾರೆ ಮತ್ತು ಕಳೆದುಕೊಂಡದ್ದಕ್ಕಿಂತ ಹೆಚ್ಚು ಸಂಪಾದಿಸುತ್ತಾರೆ. ಅವರು ಸೋಲನ್ನು ಎದುರಿಸಿದ ಕಾರಣವೇ ಅವರು ಗೆಲ್ಲಲು ಅರ್ಹರಾಗಿದ್ದಾರೆ. ವಿಜೇತರು ಎಂದಿಗೂ ಸ್ಪರ್ಧೆಗೆ ಅಂತ್ಯ ಹಾಡುವುದಿಲ್ಲ. 8. ಪರಿಶ್ರಮ, ಪರ್ಸಿಸ್ಟೆನ್ಸ್. ಇದು ಎಲ್ಲ ಯಶಸ್ವಿ ಜನರ ಜವಾಬ್ದಾರಿಯಾಗಿದೆ. ಯಶಸ್ವಿ ಜನರು ಸತತವಾಗಿ ಪ್ರಯತ್ನಿಸಿದ್ದರಿಂದಲೇ ಯಶಸ್ಸನ್ನು ಪಡೆದಿದ್ದಾರೆ. ಪರಿಶ್ರಮವು ನೀವು ಪ್ರಾರಂಭಿಸಿದ ಕೆಲಸವನ್ನು ಪೂರ್ಣಗೊಳಿಸುವ ಬದ್ಧತೆಯಾಗಿದೆ. ಉದ್ದೇಶವಿಲ್ಲದೆ ಜೀವನವು ಕೇವಲ ತೇಲುತ್ತಾ ಸಾಗುತ್ತದೆ. 9. ನಾಯಕತ್ವ ಮತ್ತು ಮಾರ್ಗದರ್ಶನ, ಲೀಡರ್ಶಿಪ್ ಆ್ಯಂಡ್ ಮೆಂಟರ್ಶಿಪ್. ಪ್ರೈಡ್ ಮತ್ತು ಪ್ರಾಮಿಸ್ ಇವು ನಾಯಕತ್ವದಿಂದ ಬರುತ್ತವೆ. ನಾಯಕರು ತಮ್ಮ ಕಾರ್ಯಗಳಿಗೆ ಸಂಪೂರ್ಣವಾಗಿ ಜವಾಬ್ದಾರರಾಗಿರುತ್ತಾರೆ, ಇತರರಿಗಿಂತ 100% ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೆ. ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡುವವರೇ ಮಾರ್ಗದರ್ಶಕರು. ಒಬ್ಬ ಉತ್ತಮ ಮಾರ್ಗದರ್ಶಕನು ನಿಮಗೆ ಸರಿಯಾದ ದಾರಿ ಮತ್ತು ನಿರ್ದೇಶನವನ್ನು ತೋರಿಸುತ್ತಾನೆ, ಆದರೆ ಕೆಟ್ಟ ಮಾರ್ಗದರ್ಶಕನು ನಿಮ್ಮನ್ನು ದಾರಿ ತಪ್ಪಿಸಬಹುದು. ಯಶಸ್ಸನ್ನು ಸಾಧಿಸಿದವರಿಂದ ಕಲಿಯುವುದು ಅಸಾಧ್ಯವೇನಲ್ಲ, ಆದರೆ ಅವರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುವುದು ಯಾವಾಗಲೂ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕೆಲವು ಅತ್ಯುತ್ತಮ ಲೇಖಕರ ಪುಸ್ತಕಗಳ ಮೂಲಕ ಅವರ ಅನುಭವಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಸಹಾಯಕವಾಗುತ್ತದೆ. 10. ಆತ್ಮಶಿಸ್ತು, ಸೆಲ್ಫ್ ಡಿಸಿಪ್ಲಿನ್. ಇದು ಬಹಳ ಪ್ರಮುಖವಾದ ಅಂಶವಾಗಿದ್ದು, ಗುರಿಗಳನ್ನು ತಲುಪಲು ಮತ್ತು ಯಶಸ್ಸನ್ನು ಕಾಪಾಡಿಕೊಳ್ಳಲು ಇದು ಅತ್ಯಗತ್ಯ. ಭಾಗ 4. ಯಶಸ್ಸಿಗೆ ಅಡ್ಡಿಪಡಿಸುವ 20 ಕಾರಣಗಳು. ಆದರೆ ನಾವೇಕೆ ಯಶಸ್ವಿಯಾಗಲು ಸಾಧ್ಯವಾಗುತ್ತಿಲ್ಲ? ನಾವು ಯಶಸ್ವಿ ವ್ಯಕ್ತಿಗಳಾಗದಿರಲು ಕಾರಣವೇನು? ಇದರ ಹಿಂದೆ ಬರೋಬ್ಬರಿ 20 ಪ್ರಬಲ ಕಾರಣಗಳಿವೆ ಎಂದು ಪುಸ್ತಕವು ವಿಶ್ಲೇಷಿಸುತ್ತದೆ. ಈ 20 ಕಾರಣಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ನಮ್ಮ ಜೀವನದಿಂದ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಆ 20 ಕಾರಣಗಳು ಇಲ್ಲಿವೆ. 1. ಅಪಾಯವನ್ನು ತೆಗೆದುಕೊಳ್ಳುವ ಇಚ್ಛೆಯ ಕೊರತೆ. 2. ಪರಿಶ್ರಮದ ಕೊರತೆ, ಅಂದರೆ ಸತತವಾಗಿ ಪ್ರಯತ್ನಿಸದಿರುವುದು. 3. ಆಕಾಂಕ್ಷೆಯ ತೀವ್ರತೆಯ ಕೊರತೆ. 4. ಆದ್ಯತೆಗಳನ್ನು ನಿಗದಿಪಡಿಸುವಲ್ಲಿನ ವೈಫಲ್ಯ. 5. ಶಾರ್ಟ್ಕಟ್ಗಳನ್ನು ಹುಡುಕುವುದು, ಅಂದರೆ ಸುಲಭ ಮಾರ್ಗಗಳನ್ನು ಅರಸುವುದು. 6. ಅಹಂಕಾರ ಮತ್ತು ಅಧಿಕಾರ ಮನೋಭಾವ. 7.
ಆತ್ಮವಿಶ್ವಾಸದ ಕೊರತೆ. 8 ಮಾಸ್ಟರ್ ಪ್ಲಾನ್ ಅನ್ನು ನಿರ್ಮಿಸುವ ಇಚ್ಛೆಯ ಕೊರತೆ. 9 ತಯಾರಾಗಿಲ್ಲದಿರುವುದು, ಅಂದರೆ ಯೋಜನೆಗೆ ಸಿದ್ಧವಿಲ್ಲದಿರುವುದು. 10 ಸಬೂಬುಗಳನ್ನು ನೀಡುವುದು, ತಮ್ಮ ವೈಫಲ್ಯಗಳಿಗೆ ಸಮರ್ಥನೆಗಳನ್ನು ಕೊಡುವುದು. 11 ಹಿಂದಿನ ತಪ್ಪುಗಳಿಂದ ಪಾಠ ಕಲಿಯದಿರುವುದು. 12 ನಂಬಿಕೆಯನ್ನು ಗಳಿಸುವಲ್ಲಿನ ವೈಫಲ್ಯ. 13 ಭಯ, ಅಂದರೆ ಸೋಲುವ ಭಯ, ಪ್ರಯತ್ನಿಸುವ ಭಯ. 14 ಪ್ರತಿಭೆಯನ್ನು ಬಳಸಲು ವಿಫಲರಾಗುವುದು, ನಿಮ್ಮ ಆಂತರಿಕ ಸಾಮರ್ಥ್ಯವನ್ನು ಉಪಯೋಗಿಸದ ಇರುವುದು. 15 ಶಿಸ್ತಿನ ಕೊರತೆ. 16 ಕಡಿಮೆ ಸ್ವಾಭಿಮಾನ, ತಮ್ಮ ಬಗ್ಗೆ ಕಡಿಮೆ ಅಭಿಪ್ರಾಯ ಹೊಂದುವುದು. 17 ಜ್ಞಾನದ ಕೊರತೆ. 18 ನಿಶ್ಚಯವಿಲ್ಲದ, ನಿರ್ಣಾಯಕವಲ್ಲದ ಮನೋಭಾವ. 19 ಉದ್ದೇಶದ ಕೊರತೆ, ಜೀವನದಲ್ಲಿ ಸ್ಪಷ್ಟ ಗುರಿ ಇಲ್ಲದಿರುವುದು. 20 ಪಾತ್ರದ ಕೊರತೆ ಅಥವಾ ನೈತಿಕ ಸ್ಥೈರ್ಯದ ಕೊರತೆ. ಈ ಪ್ರತಿಯೊಂದು ಕಾರಣಗಳು ನಮ್ಮ ಯಶಸ್ಸಿನ ಹಾದಿಯಲ್ಲಿನ ದೊಡ್ಡ ಕಲ್ಲುಗಳಿದ್ದಂತೆ. ಅವುಗಳನ್ನು ನಾವು ಗುರುತಿಸಿ ತೆಗೆದುಹಾಕಿದಾಗ ಮಾತ್ರ ನಮ್ಮ ಮಾರ್ಗವು ಸುಗಮವಾಗುತ್ತದೆ. ಭಾಗ 5 ಪ್ರೇರಣೆ ಮತ್ತು ಸ್ವಾಭಿಮಾನ. ಮೋಟಿವೇಷನ್ ಅಂಡ್ ಸೆಲ್ಫ್ ಎಸ್ಟೀಮ್. ಪ್ರೇರಣೆಯ ಶಕ್ತಿ, ದಿ ಪವರ್ ಆಫ್ ಮೋಟಿವೇಷನ್. ಪ್ರೇರಣೆ ಅಥವಾ ಮೋಟಿವೇಷನ್ ಎಂಬುದು ನಮ್ಮ ಕಾರ್ಯಗಳ ಹಿಂದಿನ ಪ್ರಬಲ ಶಕ್ತಿ. ಪ್ರೇರಣೆ ಎಂದರೆ ಉತ್ತೇಜನ ಅಥವಾ ಸ್ಫೂರ್ತಿ ನೀಡುವುದು. ಇದು ಬಹಳ ಶಕ್ತಿಶಾಲಿಯಾಗಿದೆ. ಪ್ರೇರಣೆಯು ಜೀವನದಲ್ಲಿ ಗುರಿ ಮತ್ತು ಭಾವನೆಯನ್ನು ತುಂಬುತ್ತದೆ. ಹಣವು ಈ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರೇರಣೆಯಾಗಿದೆ. ಜನರು ಹಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮತ್ತು ಹೆಚ್ಚಿನ ಕೆಲಸಗಳನ್ನು ಮಾಡಲು ಸಿದ್ಧರಿರುತ್ತಾರೆ. ಆದರೆ ನಿಜವಾದ ಮತ್ತು ಉತ್ತಮ ನಾಯಕರಿಗೆ ಇದು ತಮ್ಮ ಅಂತರಂಗದಿಂದ ಬರುವ ಒಂದು ಪ್ರೇರಣೆಯಾಗಿದೆ. ನಿಮ್ಮಂತೆ ಯಶಸ್ವಿಯಾಗಲು ಬಯಸುವ ವ್ಯಕ್ತಿಗಳಿಗೆ ಆಂತರಿಕ ಪ್ರೇರಣೆಯೇ ನಿಮ್ಮ ಪ್ರೇರಕ ಶಕ್ತಿ ಮತ್ತು ನಿಮ್ಮ ಮನೋಭಾವದ ಬೇರು. ಯಶಸ್ವಿಯಾಗಲು ನಾವು ಈ ಆಂತರಿಕ ಪ್ರೇರಣೆಯನ್ನು ಗುರುತಿಸಬೇಕು ಮತ್ತು ಅದನ್ನು ನಿರಂತರವಾಗಿ ಬಲಪಡಿಸಬೇಕಾಗಿದೆ. ಜನರನ್ನು ಸ್ವತಃ ಪ್ರೇರೇಪಿಸಲು ಸ್ಫೂರ್ತಿ ನೀಡಬಹುದು. ಪ್ರೇರಣೆಯನ್ನು 2 ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ: ಬಾಹ್ಯ ಪ್ರೇರಣೆ ಎಕ್ಸ್ಟರ್ನಲ್ ಮತ್ತು ಆಂತರಿಕ ಪ್ರೇರಣೆ ಇಂಟರ್ನಲ್. ಪ್ರೇರೇಪಿಸುವ ಅಂಶಗಳು ಮೋಟಿವೇಷನಲ್ ಫ್ಯಾಕ್ಟರ್ಸ್. ನಮ್ಮನ್ನು ಪ್ರೇರೇಪಿಸುವ ಅಂಶಗಳು ಯಾವುವು ಗೊತ್ತೇ? 1 ಮನ್ನಣೆ ನೀಡುವುದು ಮತ್ತು ಗುರುತಿಸುವುದು. 2 ಗೌರವ ನೀಡುವುದು. 3 ಉತ್ತಮ ಕೇಳುಗರಾಗಿರುವುದು. 4 ಜನರಿಗೆ ಕಲಿಸುವುದು. 5 ಬೆಳವಣಿಗೆಗೆ ಅವಕಾಶಗಳನ್ನು ಒದಗಿಸುವುದು. 6 ಇತರರಿಗೆ ಸಹಾಯ ಮಾಡುವುದು. ಪ್ರೇರಣೆ ಕಳೆದುಕೊಳ್ಳುವ ಅಂಶಗಳು ಡಿಮೋಟಿವೇಷನಲ್ ಫ್ಯಾಕ್ಟರ್ಸ್. ನಮಗೆ ಪ್ರೇರಣೆಯನ್ನು ಕಡಿಮೆ ಮಾಡುವ ಅಂಶಗಳು ಯಾವುವು? 1 ವಿಶ್ವಾಸಾರ್ಹತೆಯ ಕೊರತೆ. 2 ತಮ್ಮೊಂದಿಗೆ ನಕಾರಾತ್ಮಕವಾಗಿ ಮಾತನಾಡುವುದು. 3 ಹೆಚ್ಚು ಕೆಲಸ ಮಾಡುವುದು ಅಥವಾ ಮಿತಿಮೀರಿ ಶ್ರಮಿಸುವುದು. 4 ಸರಿಯಾಗಿ ಚಿಕಿತ್ಸೆ ನೀಡದಿರುವುದು ಅಥವಾ ಸೂಕ್ತ ಮಾರ್ಗದರ್ಶನ ನೀಡದಿರುವುದು. 5 ವೈಫಲ್ಯದ ಭಯ. 6 ಕಡಿಮೆ ಸ್ವಾಭಿಮಾನ ಹೊಂದುವುದು. ಸ್ವಾಭಿಮಾನದ ಹಾದಿ, ದಿ ಪಾತ್ ಟು ಸೆಲ್ಫ್ ಎಸ್ಟೀಮ್. ನೀವು ನಿಮ್ಮ ಬಗ್ಗೆ ಏನು ಯೋಚಿಸುತ್ತೀರಿ ಎಂಬುದು ನಿಮ್ಮ ಜೀವನದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ಉಂಟುಮಾಡುತ್ತದೆ. ನೀವು ನಿಮ್ಮ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ನೀವು ಅಂದುಕೊಂಡರೆ, ನೀವು ಖಂಡಿತವಾಗಿಯೂ ದೊಡ್ಡದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನೀವು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಕಾರ್ಯಗಳನ್ನು ಮಾಡಬಹುದು ಎಂದು ನೀವು ಭಾವಿಸಿದರೆ, ನೀವು ನಿಜವಾಗಿಯೂ ದೊಡ್ಡದನ್ನು ಸಾಧಿಸುವಿರಿ. ಆದ್ದರಿಂದ ನಿಮ್ಮ ಗಮನವು ಯಾವಾಗಲೂ ನಿಮ್ಮ ಉನ್ನತ ಸ್ವಾಭಿಮಾನದ ಕಡೆ ಇರಬೇಕು. ಒಂದು ಸಣ್ಣ ಕಥೆಯಿದೆ. ಒಬ್ಬ ಹದಿಹರೆಯದ ಹುಡುಗ ರೈಲು ನಿಲ್ದಾಣದ ಬಳಿ ಹೋಗುತ್ತಿದ್ದಾಗ ಒಬ್ಬ ಭಿಕ್ಷುಕನು ಪೆನ್ಸಿಲ್ಗಳಿಂದ ತುಂಬಿದ ಬಟ್ಟಲನ್ನು ಹಿಡಿದು ಕುಳಿತಿದ್ದನು. ಹದಿಹರೆಯದ ಹುಡುಗನು ಆ ಬಟ್ಟಲಿಗೆ ಕೆಲವು ಹಣವನ್ನು ಹಾಕಿ ಮುಂದುವರೆದನು. ರೈಲಿನಲ್ಲಿ ಕುಳಿತ ನಂತರ ಅವನಿಗೆ ಏನೋ ನೆನಪಾಯಿತು. ಅವನು ತಕ್ಷಣ ರೈಲಿನಿಂದ ಇಳಿದು ಭಿಕ್ಷುಕನ ಬಳಿಗೆ ಹಿಂತಿರುಗಿದನು. ನಂತರ ಅವನು ಬಟ್ಟಲಿನಿಂದ ಕೆಲವು ಪೆನ್ಸಿಲ್ಗಳನ್ನು ತೆಗೆದುಕೊಂಡು, ನಾನು ಈ ಹಣಕ್ಕಾಗಿ ಕೆಲವು ಪೆನ್ಸಿಲ್ಗಳನ್ನು ತೆಗೆದುಕೊಳ್ಳುತ್ತೇನೆ, ನೀವು ಒಬ್ಬ ಉದ್ಯಮಿ ಎಂದು ಹೇಳಿ ಮತ್ತೆ ರೈಲಿಗೆ ಮರಳಿದನು. ಕೆಲವು ತಿಂಗಳ ನಂತರ ಅದೇ ಹುಡುಗ ಒಂದು ಪಾರ್ಟಿಗೆ ಹೋದನು. ಅಲ್ಲಿ ಸೂಟ್ ಮತ್ತು ಟೈ ಧರಿಸಿದ ಆ ಭಿಕ್ಷುಕನು ಹಾಜರಿದ್ದನು. ಇದು ನಾವು ನಮ್ಮ ಸುತ್ತಲಿನ ವಾತಾವರಣವನ್ನು ನಿರ್ಮಿಸುವ ವಿಧಾನವಾಗಿದೆ. ನಾವು ಸಕಾರಾತ್ಮಕವಾಗಿ ಯೋಚಿಸಿದಾಗ ಪ್ರಪಂಚವು ಸುಂದರವಾಗಿ ಕಾಣಿಸುತ್ತದೆ, ಅವಕಾಶಗಳು ಹೆಚ್ಚಾಗುತ್ತವೆ ಮತ್ತು ಸಂಬಂಧಗಳು ಬಹಳ ಉತ್ತಮವಾಗುತ್ತವೆ. ಇದರ ವಿರುದ್ಧವಾದ ಸನ್ನಿವೇಶವೂ ನಿಜ. ಗೌರವವು ನಮ್ಮಲ್ಲಿರುವ ಆಂತರಿಕ ಮೌಲ್ಯವನ್ನು ಗುರುತಿಸುವುದರಿಂದ ಬರುತ್ತದೆ. ಯಶಸ್ಸಿನ ನಿರ್ಧಾರದಲ್ಲಿ ವಿಶ್ವಾಸಾರ್ಹತೆಯು ಒಂದು ನಿರ್ಣಾಯಕ ಅಂಶವಾಗಿದೆ. ಇತಿಹಾಸದುದ್ದಕ್ಕೂ ಎಲ್ಲಾ ಮಹಾನ್ ಗುರುಗಳು ಒಪ್ಪಿಕೊಂಡಿರುವ ಸತ್ಯವೇನೆಂದರೆ, ಯಶಸ್ವಿಯಾಗಲು ನಾವು ಆಂತರಿಕವಾಗಿ ಪ್ರೇರೇಪಿತರಾಗಿರಬೇಕು. ಉನ್ನತ ಸ್ವಾಭಿಮಾನ ಮತ್ತು ಕಡಿಮೆ ಸ್ವಾಭಿಮಾನ. ಉನ್ನತ ಸ್ವಾಭಿಮಾನವು ಸ್ವೀಕಾರ ಮತ್ತು ತಮ್ಮನ್ನು ತಾವು ಒಪ್ಪಿಕೊಳ್ಳುವುದರಿಂದ ಬರುತ್ತದೆ, ಆದರೆ ಕಡಿಮೆ ಸ್ವಾಭಿಮಾನವು ಭಯ ಮತ್ತು ದ್ವೇಷದಿಂದ ಬರುತ್ತದೆ. ಆದ್ದರಿಂದ ಉನ್ನತ ಮತ್ತು ಕಡಿಮೆ ಸ್ವಾಭಿಮಾನದ ಲಕ್ಷಣಗಳು ಯಾವುವು ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಬಹಳ ಮುಖ್ಯ.
ಕಡಿಮೆ ಸ್ವಾಭಿಮಾನದ ಲಕ್ಷಣಗಳು ಲೋ ಸೆಲ್ಫ್ ಎಸ್ಟೀಮ್ 1 ಗೊಂದಲದಲ್ಲಿ ಇರುತ್ತಾರೆ 2 ಇತರ ಜನರ ಬಗ್ಗೆ ಮಾತನಾಡುತ್ತಾರೆ 3 ಸಮಯವನ್ನು ವ್ಯರ್ಥ ಮಾಡುತ್ತಾರೆ 4 ಇತರರನ್ನು ದೂಷಿಸುತ್ತಾರೆ ಅಥವಾ ಬ್ಲೇಮ್ ಮಾಡುತ್ತಾರೆ 5 ವಾದ ಮಾಡುತ್ತಾರೆ 6 ತೊಂದರೆಗಳು ಮತ್ತು ಕುಶಲತೆಯ ಸನ್ನಿವೇಶದಲ್ಲಿ ವಾಸಿಸುತ್ತಾರೆ 7 ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತಾರೆ 8 ತಮಗೆ ಎಲ್ಲವೂ ಗೊತ್ತು ಎಂದು ಭಾವಿಸುತ್ತಾರೆ 9 ಅಶಿಸ್ತಿನಿಂದ ಇರುತ್ತಾರೆ 10 ತೆಗೆದುಕೊಳ್ಳುವವರಾಗಿರುತ್ತಾರೆ ಅಂದರೆ ಸ್ವಾರ್ಥದಿಂದ ಇರುತ್ತಾರೆ 11 ಏಕಾಂಗಿತನದಲ್ಲಿ ಇರುತ್ತಾರೆ ಉನ್ನತ ಸ್ವಾಭಿಮಾನದ ಲಕ್ಷಣಗಳು ಹೈ ಸೆಲ್ಫ್ ಎಸ್ಟೀಮ್ 1 ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ 2 ತಮ್ಮ ಬಗ್ಗೆ ಮಾತನಾಡುತ್ತಾರೆ 3 ಸಮಯವನ್ನು ವ್ಯವಸ್ಥಿತವಾಗಿ ನಿರ್ವಹಿಸುತ್ತಾರೆ 4 ಜವಾಬ್ದಾರಿಯನ್ನು ಸ್ವೀಕರಿಸುತ್ತಾರೆ 5 ಚರ್ಚೆ ಮಾಡುತ್ತಾರೆ 6 ಶಿಸ್ತಿನಲ್ಲಿ ವಾಸಿಸುತ್ತಾರೆ 7 ಧನಾತ್ಮಕ ಶಕ್ತಿಯನ್ನು ಹೊಂದಿರುತ್ತಾರೆ 8 ಕಲಿಯುವ ಬಯಕೆಯನ್ನು ಹೊಂದಿರುತ್ತಾರೆ 9 ಉತ್ತಮವಾಗಿ ಹೈಡ್ರೇಟೆಡ್ ಆಗಿರುತ್ತಾರೆ 10 ಕೊಡುವವರಾಗಿರುತ್ತಾರೆ 11 ಒಂಟಿಯಾಗಿರುತ್ತಾರೆ ಆದರೆ ಏಕಾಂಗಿಯಾಗಿರುವುದಿಲ್ಲ ಒಂಟಿಯಾಗಿರುವುದು ಎಂದರೆ ಒಬ್ಬಂಟಿಯಾಗಿರುವುದು ಎಂದರ್ಥವಲ್ಲ ವಾಸ್ತವವಾಗಿ ಇದರ ಅರ್ಥವು ಸಂಪೂರ್ಣವಾಗಿ ವಿರುದ್ಧವಾಗಿದೆ ನಮ್ಮ ಮೌಲ್ಯಗಳಿಗೆ ವಿರುದ್ಧವಾಗಿ ನಾವು ಯಾವಾಗ ನಡೆದುಕೊಳ್ಳುತ್ತೇವೆಯೋ ಆಗ ನಮ್ಮ ಸ್ವಾಭಿಮಾನವು ಕಡಿಮೆಯಾಗುತ್ತದೆ ಹಾಗಾಗಿ ನಮ್ಮ ಮೌಲ್ಯಗಳನ್ನು ನಾವು ಮೊದಲು ಪ್ರಾಮಾಣಿಕವಾಗಿ ಲೆಕ್ಕ ಹಾಕಬೇಕು ಮತ್ತು ನಮ್ಮ ಮೌಲ್ಯಗಳ ಚೌಕಟ್ಟಿನೊಳಗೆ ನಾವು ಕಾರ್ಯನಿರ್ವಹಿಸಬೇಕು ಸಕಾರಾತ್ಮಕ ಸ್ವಾಭಿಮಾನವನ್ನು ನಿರ್ಮಿಸುವುದು ಹೇಗೆ ಸಕಾರಾತ್ಮಕ ಅಥವಾ ಧನಾತ್ಮಕ ಸ್ವಾಭಿಮಾನವನ್ನು ನಿರ್ಮಿಸಲು ನಾವು ಕೆಲವು ಅಂಶಗಳನ್ನು ಯಾವಾಗಲೂ ನೆನಪಿನಲ್ಲಿಡಬೇಕು 1 ಯಶಸ್ವಿ ಜನರ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳನ್ನು ಓದಿ 2 ಬುದ್ಧಿವಂತಿಕೆಯಿಂದ ನಿರ್ಲಕ್ಷಿಸುವುದನ್ನು ಕಲಿಯಿರಿ ಅನಗತ್ಯ ವಿಷಯಗಳಿಗೆ ಗಮನ ಕೊಡಬೇಡಿ 3 ಇತರರಿಗಾಗಿ ಏನಾದರೂ ಮಾಡಿ 4 ಅಭಿನಂದಿಸುವುದನ್ನು ಕಲಿಯಿರಿ ಮತ್ತು ಅಭಿನಂದನೆಗಳನ್ನು ಸ್ವೀಕರಿಸುವುದನ್ನು ಕಲಿಯಿರಿ 5 ಜವಾಬ್ದಾರಿಯನ್ನು ಸ್ವೀಕರಿಸಿ 6 ಶಿಸ್ತನ್ನು ಅಳವಡಿಸಿಕೊಳ್ಳಿ 7 ಗುರಿಗಳನ್ನು ರೂಪಿಸಿ 8 ಉನ್ನತ ನೈತಿಕ ಪಾತ್ರ ಹೊಂದಿರುವ ಜನರೊಂದಿಗೆ ಸೇರಿಕೊಳ್ಳಿ 9 ಬಾಹ್ಯ ಮೆಚ್ಚುಗೆಯಲ್ಲ ಆಂತರಿಕ ಸ್ವೀಕಾರವನ್ನು ಅಭಿವೃದ್ಧಿಪಡಿಸಿ 10 ನಿಮ್ಮನ್ನು ಧನಾತ್ಮಕ ವೈಬ್ರೇಷನ್ನೊಂದಿಗೆ ಇಟ್ಟುಕೊಳ್ಳಿ 11 ನಿಮ್ಮ ದೌರ್ಬಲ್ಯಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸಿ 12 ತಾಳ್ಮೆಯನ್ನು ಇಟ್ಟುಕೊಳ್ಳಿ 13 ನಿಮ್ಮ ಎಲ್ಲಾ ಶಕ್ತಿಗಳು ಮತ್ತು ದೌರ್ಬಲ್ಯಗಳ ಪಟ್ಟಿಯನ್ನು ತಯಾರಿಸಿ ಭಾಗ 6 ಅಂತರವೈಯಕ್ತಿಕ ಕೌಶಲ್ಯಗಳು ಮತ್ತು ಸಂಬಂಧಗಳು ಇಂಟರ್ಪರ್ಸನಲ್ ಸ್ಕಿಲ್ಸ್ ಆ್ಯಂಡ್ ರಿಲೇಶನ್ಶಿಪ್ಸ್ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಆದರೆ ಅದನ್ನು ವಿವರಿಸುವುದು ಕಷ್ಟ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಅವರ ಮನೋಭಾವ ನಡವಳಿಕೆ ಮತ್ತು ಅಭಿವ್ಯಕ್ತಿಗಳ ಸಂಯೋಜನೆಯಾಗಿದೆ ಉತ್ಪನ್ನದ ಜ್ಞಾನದಂತೆಯೇ ವ್ಯಕ್ತಿತ್ವವು ಸಹ ಬಹಳ ಮುಖ್ಯವಾಗಿದೆ ಜನರು ದಯೆ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ಅದು ಅವರಿಗೆ ಒಂದು ನೈಸರ್ಗಿಕ ಅಯಸ್ಕಾಂತೀಯ ಶಕ್ತಿಯನ್ನು ನೀಡುತ್ತದೆ ನಾವು ಜಗತ್ತಿನಾದ್ಯಂತ ನೋಡಿದಾಗ ನಮ್ಮ ಬಳಿ ಸಾಮರ್ಥ್ಯದ ಸಮಸ್ಯೆಗಳಿಲ್ಲ ಬದಲಾಗಿ ನಮ್ಮ ಬಳಿ ಜನರ ಸಮಸ್ಯೆಗಳು ಹೆಚ್ಚಾಗಿವೆ ಎಂದು ತಿಳಿಯುತ್ತದೆ ಪ್ರತಿಭೆ ಮತ್ತು ವ್ಯಕ್ತಿತ್ವದ ಮೇಲೆ ಮಾತ್ರ ಆಧಾರಿತವಾದ ಸಂಬಂಧಗಳು ಪಾತ್ರ ಅಥವಾ ನೈತಿಕ ಶೀಲವಿಲ್ಲದೆ ಹಾಳಾಗುತ್ತವೆ ನೀವು ಉನ್ನತ ಮಟ್ಟಕ್ಕೆ ಏರುತ್ತಿರುವ ಹಾದಿಯಲ್ಲಿ ಜನರಿಗೆ ಗೌರವವನ್ನು ನೀಡಿ ಏಕೆಂದರೆ ನೀವು ಇಳಿಯುವ ಸಮಯದಲ್ಲಿ ಅವರನ್ನು ಮತ್ತೆ ಭೇಟಿಯಾಗುತ್ತೀರಿ ನೀವು ಇತರರಿಗೆ ಉತ್ತಮರಾದಾಗ ನೀವು ನಿಮ್ಮ ಸ್ವಂತ ಆತ್ಮಕ್ಕೆ ಉತ್ತಮರಾಗಿರುತ್ತೀರಿ ಪರಿಣಾಮಕಾರಿ ಸಂಬಂಧಗಳನ್ನು ನಿರ್ಮಿಸುವಲ್ಲಿನ ವೈಫಲ್ಯಕ್ಕೆ ಕಾರಣಗಳು ಜನರು ಏಕೆ ಧನಾತ್ಮಕ ಸಂಬಂಧಗಳನ್ನು ನಿರ್ಮಿಸಲು ವಿಫಲರಾಗುತ್ತಾರೆ ಮುಖ್ಯವಾಗಿ ಈ ಕಾರಣಗಳಿಂದ 1 ಬದ್ಧತೆಗಳನ್ನು ಪೂರೈಸದಿರುವುದು 2 ಅಹಂಕಾರ ಮತ್ತು ಮತ್ಸರ 3 ಕೋಪ ಮತ್ತು ಅಸಮತೋಲನ 4 ಪ್ರತಿಕ್ರಿಯಾತ್ಮಕವಾಗಿ ಮತ್ತು ಸ್ಪರ್ಧಾತ್ಮಕವಾಗಿಲ್ಲದಿರುವುದು 5 ಕೆಟ್ಟ ಹಿಂದಿನ ಅನುಭವಗಳನ್ನು ಇಟ್ಟುಕೊಳ್ಳುವುದು 6 ನಕಾರಾತ್ಮಕ ಮನೋಭಾವ ಅಹಂಕಾರ ಮತ್ತು ಆತ್ಮಹಿತಾಸಕ್ತಿ ಈಗೋ ವರ್ಸಸ್ ಸೆಲ್ಫ್ ಇಂಟ್ರೆಸ್ಟ್ ಸಕಾರಾತ್ಮಕ ಸಂಬಂಧಗಳನ್ನು ನಿರ್ಮಿಸುವಲ್ಲಿನ ಅತಿದೊಡ್ಡ ಸಮಸ್ಯೆ ಅಹಂಕಾರ ಮತ್ತು ಅನಾರೋಗ್ಯಕರ ಹೆಮ್ಮೆ ಅಹಂಕಾರವು ವಿವಾದವನ್ನು ಹೆಚ್ಚಿಸುತ್ತದೆ ಅಹಂಕಾರವು ಸ್ವಾರ್ಥದ ತತ್ವದ ಮೇಲೆ ಆಧಾರಿತವಾಗಿದೆ ನಾನು ಗೆಲ್ಲಬೇಕು ಜಗತ್ತು ಸೋತರೂ ಪರವಾಗಿಲ್ಲ ಅದು ಸರಿಯಾಗಿದೆ ಎಂದು ಭಾವಿಸುವುದು ಅಹಂಕಾರವು ನಿನ್ನದು ಅಥವಾ ನನ್ನದು ಎಂಬ ತತ್ವವನ್ನು ನಂಬುತ್ತದೆ ಆದರೆ ಆತ್ಮಹಿತಾಸಕ್ತಿಯು ಹೇಳುವುದೇನೆಂದರೆ ನಾನು ಗೆಲ್ಲಲು ಪ್ರಪಂಚವು ಸೋಲಬೇಕಾಗಿಲ್ಲ ನಾವು ಇಬ್ಬರೂ ಒಟ್ಟಿಗೆ ಗೆಲ್ಲಬಹುದು ಇದು ಸಹಕಾರದ ತತ್ವವನ್ನು ನಂಬುತ್ತದೆ ಸರಿಯಾದ ಆಲೋಚನೆ ಮತ್ತು ನಡವಳಿಕೆ ಮೂರ್ಖ ಮನಸ್ಸು ಕಸ ಹಾಕುವ ಸ್ಥಳದಂತಿದೆ ಇದು ಆಯ್ಕೆಯಿಲ್ಲದೆ ಎಲ್ಲವನ್ನೂ ಒಳಗೆ ಸ್ವೀಕರಿಸುತ್ತದೆ
ನಾವು ನಮ್ಮಿಂದಾಗಿ ಅಥವಾ ಇತರರಿಂದಾಗಿ ನಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಾವು ನಮ್ಮ ಶೈಲಿಯನ್ನು ಅನುಸರಿಸುವುದರ ಮೂಲಕ ಇತರರ ಶೈಲಿಯನ್ನು ನಮ್ಮ ಕಡೆಗೆ ಪ್ರಭಾವ ಬೀರಬಹುದು. ಇತರರ ಶೈಲಿಯನ್ನು ಹೇಗೆ ಪ್ರಭಾವಿಸಬಹುದು? 1. ಆಕರ್ಷಕ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. 2. ಜವಾಬ್ದಾರಿಯನ್ನು ಸ್ವೀಕರಿಸಿ. 3. ಸ್ವಲ್ಪ ಪರಿಗಣನೆಯನ್ನು ತೋರಿಸಿ. 4. ಯೋಚಿಸಿ ಮಾತನಾಡಬೇಕು. 5. ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಿ. 6. ಯಾರನ್ನೂ ಟೀಕಿಸಬೇಡಿ ಮತ್ತು ದೂರು ನೀಡಬೇಡಿ. 7. ನಗು ಮತ್ತು ದಯೆಯಿಂದ ಇರಿ. 8. ಇತರ ಜನರ ನಡವಳಿಕೆಗೆ ಧನಾತ್ಮಕ ವಿವರಣೆಯನ್ನು ನೀಡಿ. 9. ಉತ್ತಮ ಕೇಳುಗರಾಗಿರಿ. 10. ಆಸಕ್ತಿ ವಹಿಸಿ. 11. ಪ್ರಾಮಾಣಿಕರಾಗಿರಿ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿ. 12. ನೀವು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳಿ ಮತ್ತು ಮುಂದುವರಿಯಿರಿ. 13. ಚರ್ಚೆ ಮಾಡಿ, ಆದರೆ ವಾದ ಮಾಡಬೇಡಿ. 14. ಗಾಸಿಪ್ ಮಾಡಬೇಡಿ. 15. ನಿಮ್ಮ ಪದಗಳನ್ನು ಬದ್ಧತೆಗಳಾಗಿ ಪರಿವರ್ತಿಸಿ. 16. ದಯೆ ತೋರಿಸಿ, ಆದರೆ ಕೃತಜ್ಞತೆಯನ್ನು ನಿರೀಕ್ಷಿಸಬೇಡಿ. 17. ವಿಶ್ವಾಸಾರ್ಹ ರಾಗಿರಿ ಮತ್ತು ನಿಷ್ಠೆಯನ್ನು ಅಭ್ಯಾಸ ಮಾಡಿ. 18. ತಪ್ಪಿಸಿಕೊಳ್ಳುವುದನ್ನು ನಿಲ್ಲಿಸಿ ನಟನೆ ಮಾಡುವುದನ್ನು ಬಿಡಿ. 19. ಪ್ರಾಮಾಣಿಕತೆ, ಸಮಗ್ರತೆ ಮತ್ತು ಸಾರ್ವಕಾಲಿಕ ನಿಷ್ಠೆಯನ್ನು ಅಭ್ಯಾಸ ಮಾಡಿ. 20. ನಮ್ರತೆಯನ್ನು ಅಭ್ಯಾಸ ಮಾಡಿ. 21. ಪ್ರತಿದಿನ ಯಾರಾದರೊಬ್ಬರಿಗೆ ಅಭಿನಂದನೆ ಸಲ್ಲಿಸುವ ಅಭ್ಯಾಸ ಮಾಡಿ. 22. ಆತ್ಮವಿಮರ್ಶಕರಾಗಿರಿ. 23. ಇತರರನ್ನು ಕೆಳಗೆ ಹಾಕಬೇಡಿ. 24. ಸ್ನೇಹಿತರನ್ನು ಮಾಡಲು ಇತರರಿಗೆ ಅವಕಾಶ ನೀಡಿ. ಭಾಗ 7. ಸುಪ್ತ ಮನಸ್ಸಿನ ಶಕ್ತಿ ಮತ್ತು ಅಭ್ಯಾಸಗಳು. ಸಬ್ಕಾನ್ಷಿಯಸ್ ಮೈಂಡ್ ಅಂಡ್ ಹ್ಯಾಬಿಟ್ಸ್. ಸುಪ್ತ ಮನಸ್ಸು. ಸಬ್ಕಾನ್ಷಿಯಸ್ ಮೈಂಡ್. ಸುಪ್ತ ಮನಸ್ಸು ನಮ್ಮ ಮೆದುಳಿನ ಒಂದು ಪ್ರಮುಖ ಭಾಗವಾಗಿದೆ. ಇದು ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದು ನಮ್ಮ ಪರವಾಗಿಯೂ ಕೆಲಸ ಮಾಡಬಹುದು ಅಥವಾ ನಮ್ಮ ವಿರುದ್ಧವಾಗಿಯೂ ಕೆಲಸ ಮಾಡಬಹುದು. ನಾವು ಯಶಸ್ವಿಯಾಗಲು ಬಯಸಿದರೆ ನಾವು ನಮ್ಮ ಸುಪ್ತ ಮನಸ್ಸನ್ನು ಸರಿಯಾಗಿ ಪ್ರೋಗ್ರಾಂ ಮಾಡಬೇಕಾಗುತ್ತದೆ. ಸುಪ್ತ ಮನಸ್ಸು ಅದು ಸ್ವೀಕರಿಸುವ ಡೇಟಾವನ್ನು ಒಪ್ಪಿಕೊಳ್ಳುತ್ತದೆ ಮತ್ತು ಸಂಗ್ರಹಣೆಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆಗಳನ್ನು ಮಾಡುವುದಿಲ್ಲ. ನಾವು ನಮ್ಮ ಮನಸ್ಸನ್ನು ಭಯ, ಅನುಮಾನ ಮತ್ತು ದ್ವೇಷದಿಂದ ತುಂಬಿದಾಗ ಅದು ಪ್ರತಿಕ್ರಿಯಾತ್ಮಕವಾಗುತ್ತದೆ ಮತ್ತು ಆ ವಿಷಯಗಳನ್ನು ವಾಸ್ತವವಾಗಿ ಪರಿವರ್ತಿಸುತ್ತದೆ. ಸುಪ್ತ ಮನಸ್ಸು ದತ್ತಾಂಶ ಸಂಸ್ಕರಣೆ ಮತ್ತು ಸ್ವಯಂಚಾಲಿತ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತದೆ. ಆದರೆ ಪ್ರಜ್ಞಾಪೂರ್ವಕ ಮನಸ್ಸು ಚಾಲಕನಂತೆ ಕಾರ್ಯನಿರ್ವಹಿಸುತ್ತದೆ. ಕಾರಿಗೆ ಶಕ್ತಿಯಿದೆ, ಆದರೆ ನಿಯಂತ್ರಣವು ಚಾಲಕನ ಕೈಯಲ್ಲಿದೆ. ಸುಪ್ತ ಮನಸ್ಸಿನ ಪ್ರೋಗ್ರಾಮಿಂಗ್, ಆಟೋ ಸಜೆಷನ್, ಸ್ವಯಂ ಸಲಹೆ ಮತ್ತು ದೃಶ್ಯೀಕರಣ, ವಿಶ್ಯುವಲೈಸೇಷನ್ ಇವು ನಮ್ಮ ಸುಪ್ತ ಮನಸ್ಸನ್ನು ಪ್ರೋಗ್ರಾಂ ಮಾಡುವ 2 ಪರಿಣಾಮಕಾರಿ ವಿಧಾನಗಳಾಗಿವೆ. ಇವು ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಆಗಿರಬಹುದು. ಕಾರ್ಯರೂಪಕ್ಕೆ ತರದೆ ಸ್ವಯಂ ಸಲಹೆಯು ಫಲಿತಾಂಶವನ್ನು ನೀಡುವುದಿಲ್ಲ. ಸ್ವಯಂ ಸಲಹೆ ಮತ್ತು ದೃಶ್ಯೀಕರಣವು ಸರಿಯಾದ ಕ್ರಿಯೆಯೊಂದಿಗೆ ಸಂಯೋಜಿಸಿದಾಗ ಮಾತ್ರ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಅಭ್ಯಾಸಗಳ ಪರಿಣಾಮ, ಎಫೆಕ್ಟ್ಸ್ ಆಫ್ ಹ್ಯಾಬಿಟ್ಸ್. ಗೆಲ್ಲುವ ವ್ಯಕ್ತಿಗಳು ಸೋತವರಿಗೆ ಮಾಡಲು ಇಷ್ಟವಿಲ್ಲದ ಕೆಲಸಗಳನ್ನು ಮಾಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ನಾವೆಲ್ಲರೂ ಯಶಸ್ವಿಯಾಗಿ ಬದುಕಲು ಜನಿಸಿದ್ದೇವೆ, ಆದರೆ ಅನೇಕ ಬಾರಿ ನಾವು ಸೋಲಲು ಅಭ್ಯಾಸ ಮಾಡಿಕೊಂಡಿರುತ್ತೇವೆ. ಈ ವ್ಯಕ್ತಿ ಅದೃಷ್ಟಶಾಲಿ, ಅವನು ಯಾವುದನ್ನು ಮುಟ್ಟಿದರೂ ಚಿನ್ನವಾಗುತ್ತದೆ, ಅಥವಾ ಈ ವ್ಯಕ್ತಿ ಅನಾಥ, ಅವನು ಯಾವುದನ್ನು ಮಾಡಿದರೂ ಮಣ್ಣಾಗುತ್ತದೆ ಎಂಬಂತಹ ಮಾತುಗಳನ್ನು ನಾವು ಸಾಮಾನ್ಯವಾಗಿ ಕೇಳುತ್ತೇವೆ. ಈ ಮಾತುಗಳು ಯಾರಿಗೂ ಸತ್ಯವಲ್ಲ. ಅವರ ಪ್ರತಿಕ್ರಿಯೆಗಳು ಪ್ರತಿಯೊಂದು ಬಾರಿಯೂ ಮೊದಲ ಬಾರಿಯಂತೆ ಕಾರ್ಯನಿರ್ವಹಿಸಲು ಷರತ್ತಿಗೊಳಿಸಲ್ಪಟ್ಟಿವೆ. ಅಭ್ಯಾಸದಿಂದ ಕೇವಲ ಅಭಿನಯ ಮಾತ್ರ ಬರುತ್ತದೆ ಎಂದು ನಂಬುವುದು ತಪ್ಪಾಗಿದೆ. ನಾವು ಏನು ಅಭ್ಯಾಸ ಮಾಡುತ್ತೇವೆಯೋ ಅದು ಶಾಶ್ವತವಾಗುತ್ತದೆ. ಪರಿಪೂರ್ಣ ಅಭ್ಯಾಸ ಮಾತ್ರ ಪರಿಪೂರ್ಣತೆಯನ್ನು ತರುತ್ತದೆ. ಅಭ್ಯಾಸವನ್ನು ಬೆಳೆಸುವುದು ಒಂದು ತೆಂಗಿನಕಾಯಿಯ ಸಸಿಯನ್ನು ನೆಟ್ಟಂತೆ. ಇದಕ್ಕೆ ಸಮಯ ಬೇಕಾಗುತ್ತದೆ ಮತ್ತು ಅದು ಎರಡನೆಯ ಸ್ವಭಾವವಾಗಿ ಬದಲಾಗುತ್ತದೆ. ಜನರು ತರ್ಕಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿರುತ್ತಾರೆ. ಪ್ರಾಮಾಣಿಕತೆ ಮತ್ತು ಸಮಗ್ರತೆಯು ನಮ್ಮ ನಂಬಿಕೆ ವ್ಯವಸ್ಥೆ ಮತ್ತು ಅಭ್ಯಾಸಗಳ ಎರಡೂ ಫಲಿತಾಂಶವಾಗಿದೆ. ನಮ್ಮ ಪ್ರಜ್ಞಾಪೂರ್ವಕ ಕ್ರಿಯೆಯ ಪ್ರತಿಯೊಂದು ಅಭ್ಯಾಸವೂ ನಮ್ಮ ಅಂತರಂಗದಲ್ಲಿರುವ ಆತ್ಮದ ಮೇಲೆ ಒಂದು ಖಾತೆಯಾಗುತ್ತದೆ. ಸಾರ್ವಕಾಲಿಕ ಸಂತೋಷವನ್ನು ಅನುಭವಿಸಲು ನಾವು ಮೊದಲು ತುಂಬಾ ದುರ್ಬಲವಾಗಿರುವುದನ್ನು ಪ್ರಾರಂಭಿಸಿ, ನಂತರ ಅದನ್ನು ಮುರಿಯಲು ತುಂಬಾ ಬಲಶಾಲಿಗಳಾಗಬೇಕಾಗುತ್ತದೆ. ನೀವು ಪದೇ ಪದೇ ಏನು ಮಾಡುತ್ತೀರೋ ಅದು ವಾಸ್ತವವಾಗುತ್ತದೆ. ನಾವು ಕ್ರಿಯೆಯ ಮೂಲಕ ಕಲಿಯುತ್ತೇವೆ ಮತ್ತು ಆಲೋಚನೆಯಲ್ಲಿನ ದೋಷವನ್ನು ನಿರ್ಣಾಯಕತೆಯಿಂದ ಸರಿಪಡಿಸಬಹುದು. ಭಾಗ 8. ಗುರಿ ನಿಗದಿಪಡಿಸುವುದು, ಗೋಲ್ ಸೆಟ್ಟಿಂಗ್. ಒಂದು ಕಾಲದಲ್ಲಿ ಒಬ್ಬ ಗುರುಗಳು ತಮ್ಮ ವಿದ್ಯಾರ್ಥಿಗಳಿಗೆ ಬಾಣವನ್ನು ಹಾರಿಸುವುದನ್ನು ಕಲಿಸುತ್ತಿದ್ದರು. ಅವರು ಮರದ ಮೇಲಿದ್ದ ಪಕ್ಷಿಯ ಕಣ್ಣಿಗೆ ಗುರಿಯಿಡಲು ಒಬ್ಬ ವಿದ್ಯಾರ್ಥಿಗೆ ಹೇಳಿದರು. ನಂತರ ಗುರುಗಳು ಆ ವಿದ್ಯಾರ್ಥಿಯನ್ನು ಕರೆದು, ನೀನು ಏನು ನೋಡುತ್ತಿದ್ದೀಯಾ ಎಂದು ಕೇಳಿದರು. ಆ ವಿದ್ಯಾರ್ಥಿ, ನಾನು ಮರ, ಎಲೆಗಳು,
ಆಕಾಶ, ಪಕ್ಷಿ ಮತ್ತು ಅದರ ಕಣ್ಣುಗಳನ್ನು ನೋಡುತ್ತಿದ್ದೇನೆ ಎಂದು ಉತ್ತರಿಸಿದನು. ಗುರುಗಳು ಆ ವಿದ್ಯಾರ್ಥಿಯನ್ನು ಪಕ್ಕಕ್ಕೆ ಸರಿಸಿ ಇನ್ನೊಬ್ಬ ವಿದ್ಯಾರ್ಥಿಯನ್ನು ಕರೆದು ಅದೇ ಪ್ರಶ್ನೆಯನ್ನು ಕೇಳಿದರು. ಎರಡನೇ ವಿದ್ಯಾರ್ಥಿ, ನಾನು ಕೇವಲ ಪಕ್ಷಿಯ ಕಣ್ಣುಗಳನ್ನು ಮಾತ್ರ ನೋಡುತ್ತಿದ್ದೇನೆ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಗುರುಗಳು, ಈಗ ಬಾಣವನ್ನು ಹಾರಿಸು ಎಂದು ಹೇಳಿದರು. ಆ ಬಾಣವು ಪಕ್ಷಿಯ ಕಣ್ಣಿಗೆ ನೇರವಾಗಿ ತಾಗಿತು. ಹೆಚ್ಚಿನ ಜನರು ಏಕೆ ವಿಜೇತರಾಗುವುದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ವಾಸ್ತವವಾಗಿ ಅವರಿಗೆ ತಾವು ಏನು ಬಯಸುತ್ತಾರೆ ಎಂಬುದು ಸ್ಪಷ್ಟವಾಗಿ ತಿಳಿದಿರುವುದಿಲ್ಲ. ಅಂದರೆ ಅವರಿಗೆ ಯಾವುದೇ ನಿರ್ದಿಷ್ಟ ಗುರಿ ಇರುವುದಿಲ್ಲ. ಒಬ್ಬ ದಾರಿಹೋಕನು ಒಂದು ಅಡ್ಡರಸ್ತೆಗೆ ಬಂದು ಅಲ್ಲಿ ನಿಂತಿದ್ದ ಒಬ್ಬ ವ್ಯಕ್ತಿಯನ್ನು ಕೇಳಿದನು, ನಾನು ಯಾವ ದಾರಿಯಲ್ಲಿ ಹೋಗಬೇಕು? ಅದಕ್ಕೆ ಆ ವ್ಯಕ್ತಿ, ನೀವು ಎಲ್ಲಿಗೆ ಹೋಗಬೇಕೆಂದು ಬಯಸುತ್ತೀರಿ ಎಂದು ಮರುಪ್ರಶ್ನೆ ಕೇಳಿದನು. ಅದಕ್ಕೆ ಆ ದಾರಿಹೋಕನು, ನನಗೆ ಗೊತ್ತಿಲ್ಲ ಎಂದು ಹೇಳಿದನು. ಆಗ ಆ ವ್ಯಕ್ತಿ, ಹಾಗಾದರೆ ನೀವು ಯಾವುದೇ ದಾರಿ ತೆಗೆದುಕೊಂಡರೂ ಏನು ವ್ಯತ್ಯಾಸವಾಗುತ್ತದೆ ಎಂದು ಉತ್ತರಿಸಿದನು. ಇದು ನಿಜ. ನಿಮ್ಮ ಗುರಿಗಳು ಏನೆಂಬುದು ನಿಮಗೆ ತಿಳಿದಿರಬೇಕು ಮತ್ತು ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು. ಸ್ಮಾರ್ಟ್ ಗೋಲ್ಸ್ ಗುರಿಗಳನ್ನು ನಿಗದಿಪಡಿಸುವ ಪ್ರಕ್ರಿಯೆಯು ಬಹಳ ನಿರ್ದಿಷ್ಟವಾಗಿರಬೇಕು. ಈ ಪ್ರಕ್ರಿಯೆಯನ್ನು ಸ್ಮಾರ್ಟ್ ತತ್ವಕ್ಕೆ ಅನುಗುಣವಾಗಿ ರೂಪಿಸಬೇಕು. ಎಸ್ ನಿರ್ದಿಷ್ಟ ಸ್ಪೆಸಿಫಿಕ್. ನಿಮ್ಮ ಗುರಿಗಳು ನಿರ್ದಿಷ್ಟವಾಗಿರಬೇಕು. ಉದಾಹರಣೆಗೆ, ತೂಕ ಇಳಿಸಿಕೊಳ್ಳಲು ಬಯಸುವುದು ಕೇವಲ ಒಂದು ಇಚ್ಛೆ. ಆದರೆ ಇಷ್ಟು ದಿನಗಳಲ್ಲಿ ಇಷ್ಟೇ ಕೆಜಿ ತೂಕ ಇಳಿಸುತ್ತೇನೆ ಎಂದು ಪರಿಶೀಲಿಸಿದಾಗ ಅದು ಒಂದು ಗುರಿಯಾಗುತ್ತದೆ. ಇದು ನಿರ್ದಿಷ್ಟ ಮಾಹಿತಿ. ಎಂ ಅಳೆಯಬಹುದಾದ ಮೆಜರಬಲ್. ನೀವು ನಿಮ್ಮ ಗುರಿಗಳನ್ನು ಬರೆಯಲು ಸಾಧ್ಯವಾಗದಿದ್ದರೆ ನೀವು ಅವುಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ನೀವು ಸೂಪರ್ ಸ್ಟಾರ್ ಆಗಲು ಬಯಸಿದರೆ ನೀವು ಈಗಾಗಲೇ 5 ಹಿಟ್ ಚಲನಚಿತ್ರಗಳನ್ನು ನೀಡಿದ್ದೇನೆ ಎಂದು ಲೆಕ್ಕ ಹಾಕಬಹುದು. ಸೂಪರ್ ಸ್ಟಾರ್ ಆಗಲು ನನಗೆ ಇನ್ನೂ 15 ಹಿಟ್ ಚಿತ್ರಗಳು ಬೇಕು. ಈ 15 ಚಲನಚಿತ್ರಗಳು ನಿಮ್ಮ ಉಳಿದ ಗುರಿ. ಇದು ಅಳೆಯಬಹುದಾದ ಮಾಹಿತಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅದು ಕ್ರಿಯೆಗೆ ಸೂಕ್ತವಾಗಿರಬೇಕು. ಎ ಸಾಧಿಸಬಹುದಾದ ಅಟೇನೇಬಲ್. ನಿಮ್ಮ ಗುರಿಯು ತೊಂದರೆಗಳಿಂದ ತುಂಬಿರಬೇಕು, ಆದರೆ ಅದು ಅಸಾಧ್ಯವಾಗಿರಬಾರದು. ಉದಾಹರಣೆಗೆ, ನಾನು ಎಂದಿಗೂ ಸಾಯುವುದಿಲ್ಲ ಎಂಬ ಗುರಿಯನ್ನು ಇಟ್ಟುಕೊಂಡರೆ ಅದು ಅಸಾಧ್ಯ, ಏಕೆಂದರೆ ಅದು ನಮ್ಮ ನಿಯಂತ್ರಣಕ್ಕೆ ಮೀರಿದೆ. ಆರ್ ಸಂಬಂಧಿತ ರೆಲೆವೆಂಟ್ ರಿಯಲಿಸ್ಟಿಕ್. ಒಬ್ಬ ವ್ಯಕ್ತಿಯು 20 ಕೆಜಿ ತೂಕವನ್ನು ಇಳಿಸಲು ಬಯಸಿದರೆ ಅದು ಸಾಧ್ಯ. ಆದ್ದರಿಂದ ನಿಮ್ಮ ಗುರಿಗಳು ವಾಸ್ತವಕ್ಕೆ ಸಂಬಂಧಿತವಾಗಿರಬೇಕು. ಟಿ ಸಮಯಬದ್ಧ ಟೈಮ್ ಬೌಂಡ್. ನಿಮ್ಮ ಕೆಲಸವನ್ನು ಪ್ರಾರಂಭಿಸುವ ಸಮಯ ಮತ್ತು ಅದನ್ನು ಮುಗಿಸುವ ಸಮಯ ನಿಮಗೆ ತಿಳಿದಿರಬೇಕು. ಉದಾಹರಣೆಗೆ, ಇಂದು ನಾನು ಪುಸ್ತಕದ 100 ಪುಟಗಳನ್ನು ಓದುವುದು ನನ್ನ ಗುರಿ. ಈ 100 ಪುಟಗಳನ್ನು ಓದಲು ನನಗೆ 3 ರಿಂದ 3.5 ಗಂಟೆಗಳು ಬೇಕಾಗುತ್ತವೆ ಎಂದು ನನಗೆ ತಿಳಿದಿದೆ. ಈಗ ನಿಮ್ಮ ಗುರಿ ಏಕೆ ಸ್ಮಾರ್ಟ್ ಆಗಿರಬೇಕು ಎಂಬುದು ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಸಮತೋಲಿತ ಗುರಿಗಳು ಬ್ಯಾಲೆನ್ಸ್ಡ್ ಗೋಲ್ಸ್. ನಿಮ್ಮ ಗುರಿಗಳು ಸಮತೋಲಿತವಾಗಿರಬೇಕು. ಅಂದರೆ ನೀವು ಅವುಗಳನ್ನು ರೂಪಿಸುವಾಗ ಈ ಕೆಳಗಿನ ಕ್ಷೇತ್ರಗಳಿಗೆ ಗಮನ ನೀಡಬೇಕು. 1 ಕುಟುಂಬ, 2 ಹಣಕಾಸು, 3 ದೈಹಿಕ ಮತ್ತು ಮಾನಸಿಕ ಆರೋಗ್ಯ, 4 ಸಾಮಾಜಿಕ ಕ್ಷೇತ್ರ, 5 ಆಧ್ಯಾತ್ಮಿಕ ಕ್ಷೇತ್ರ. ಕನಸುಗಳು ಮತ್ತು ಆಸೆಗಳು ನಿರ್ಣಯಕ್ಕಿಂತ ಹೆಚ್ಚೇನೂ ಅಲ್ಲ. ಗುರಿಗಳು ಒಂದು ನಿರ್ದಿಷ್ಟ ಮಿತಿಯೊಂದಿಗೆ ಇರುವ ಕನಸುಗಳಾಗಿವೆ. ಸ್ಪಷ್ಟ ನಿರ್ದೇಶನ, ಕಾರ್ಯಯೋಜನೆಯನ್ನು ಹೊಂದುವುದು. ಲಿಖಿತ ದಾಖಲೆಗಳು ಮತ್ತು ಅಲಿಖಿತ ಗುರಿಗಳ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಜನರು ಏಕೆ ಗುರಿಗಳನ್ನು ನಿಗದಿಪಡಿಸುವುದಿಲ್ಲ? 1 ಧನಾತ್ಮಕ ಮನೋಭಾವದ ಕೊರತೆ, 2 ಪ್ರತಿ ಗುರಿ ಸಾಧನೆಯ ಅಪಾಯದ ಕೊರತೆ, 3 ನಿರ್ಣಯದ ಕೊರತೆ, 4 ಹಿಂಜರಿಕೆ, 5 ಕಡಿಮೆ ಸ್ವಾಭಿಮಾನ, 6 ಮುಖ್ಯವಲ್ಲದ ವಿಷಯಗಳನ್ನು ಮುಂದೂಡುವುದು, 7 ಗುರಿಗಳನ್ನು ನಿಗದಿಪಡಿಸುವಾಗ ಜ್ಞಾನದ ಕೊರತೆ. ಭಾಗ 9 ಮೌಲ್ಯಗಳು ಮತ್ತು ಸಮಗ್ರತೆ ವ್ಯಾಲ್ಯೂಸ್ ಆ್ಯಂಡ್ ಇಂಟಿಗ್ರಿಟಿ. ಪ್ರತಿ ಸಂಸ್ಕೃತಿಯಲ್ಲಿ ಉನ್ನತ ನೈತಿಕ ಮತ್ತು ಆಕರ್ಷಕ ಮೌಲ್ಯಗಳು ಹಾಗೂ ನಡವಳಿಕೆಯ ವಿರುದ್ಧ ಪ್ರತಿಭಟನೆ ಇರುತ್ತದೆ. ಮೌಲ್ಯಗಳನ್ನು ಕೇವಲ ಪದಗಳಿಂದ ಕಲಿಸಲಾಗುವುದಿಲ್ಲ. ನಾವು ಮುಂದಿನ ಪೀಳಿಗೆಗೆ ಧನಾತ್ಮಕ ಮೌಲ್ಯಗಳನ್ನು ನೀಡಬೇಕಾದರೆ ನಾವು ಮೊದಲು ನಮ್ಮ ಅಭ್ಯಾಸಗಳನ್ನು ಸರಿಪಡಿಸಬೇಕು. ಹಣವು ಪ್ರತಿಯೊಂದು ರೀತಿಯ ಕೆಲಸಕ್ಕೂ ಪಾವತಿಯಾಗಿರುವುದಿಲ್ಲ. ಕುಟುಂಬಗಳು ತಮ್ಮ ಮಗುವಿನ ಮನಸ್ಸನ್ನು ಉಡುಗೊರೆಗಳಿಂದ ತುಂಬಿಸುತ್ತವೆ. ಕಠಿಣ ಪರಿಶ್ರಮವು ಮನುಷ್ಯನಿಗೆ ಹಣದ ಮೌಲ್ಯವನ್ನು ಕಲಿಸುತ್ತದೆ. ಪೋಷಕರು ಈ ಸಂದೇಶವನ್ನು ತಮ್ಮ ಮಕ್ಕಳಿಗೆ ಕಲಿಸಬೇಕು ಎಂಬುದು ಬಹಳ ಮುಖ್ಯ. ನಮ್ಮ ಮೌಲ್ಯ ವ್ಯವಸ್ಥೆಗಳು ಸರಿಯಾಗಿಲ್ಲದಿದ್ದಾಗ ನಾವು ಏನನ್ನು ಸಾಧಿಸಲು ಬಯಸುತ್ತೇವೆಯೋ ಅದು ದೊಡ್ಡ ದುರಂತವಾಗಿ ಪರಿಣಮಿಸಬಹುದು. ಮೌಲ್ಯಗಳು ಮತ್ತು ಅವುಗಳ ವಿವರಣೆಯನ್ನು ಕೇವಲ ಸರಿಯಾದ ಸಮಯಕ್ಕಾಗಿ ಮಾತ್ರವಲ್ಲದೆ ನಿಮಗೆ ಕಷ್ಟದ ಸಮಯದಲ್ಲಿ ಹೊರಬರಲು ಸಹಾಯ ಮಾಡಲು ಸಹ ನೀಡಲಾಗುತ್ತದೆ. ಸರಿಯಾದ ಆಯ್ಕೆಗಳು ಯಾವಾಗಲೂ ಸುಲಭದ ಆಯ್ಕೆಗಳಾಗಿರುವುದಿಲ್ಲ. ಆಯ್ಕೆಗಳು ಸರಿಯಾದ ಮತ್ತು ತಪ್ಪಾದ ನಡುವಿನ ವಸ್ತುನಿಷ್ಠ ನಿರ್ಣಯವನ್ನು ವ್ಯಾಖ್ಯಾನಿಸುತ್ತವೆ. ಭಾಗ 10 ಸಾರಾಂಶ ಮತ್ತು ಸಮಾಪ್ತಿ.
ಸಕಾರಾತ್ಮಕ ಚಿಂತನೆಯೊಂದಿಗೆ ಈ ಹಂತಗಳನ್ನು ನೀವು ನಿಮ್ಮ ಜೀವನದಲ್ಲಿ ಬೇಡಿಕೆ ಇಟ್ಟಾಗ ನಿರ್ಣಾಯಕತೆಯನ್ನು ನಿರ್ಮಿಸಿ. ದೌರ್ಬಲ್ಯದಿಂದ ಶಕ್ತಿಯ ಕಡೆಗೆ ಸಾಗುತ್ತಾ ನೀವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೀರಿ. ಸರಿಯಾದ ಕಾರಣಗಳಿಗಾಗಿ ಸರಿಯಾದ ಕೆಲಸಗಳನ್ನು ಮಾಡುವುದರ ಮೂಲಕ ಸಮಗ್ರತೆಯ ಲಾಭವನ್ನು ಪಡೆದುಕೊಳ್ಳಿ. ಪರಿಸ್ಥಿತಿಗಳು ನಿಮ್ಮನ್ನು ನಿಯಂತ್ರಿಸುವ ಬದಲು ನೀವೇ ಪರಿಸ್ಥಿತಿಗಳನ್ನು ನಿಯಂತ್ರಿಸುವ ಮೂಲಕ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಪರಸ್ಪರ ಗೌರವವನ್ನು ಬೆಳೆಸುವ ಮೂಲಕ ವಿಶ್ವಾಸವನ್ನು ನಿರ್ಮಿಸಿ. ನಿಮ್ಮ ಕಾರ್ಯಕ್ಷಮತೆಯ ಮಿತಿಗಳನ್ನು ತೆಗೆದುಹಾಕುವ ಮೂಲಕ ಹೆಚ್ಚಿನದನ್ನು ಸಾಧಿಸಿ. ಯು ಕ್ಯಾನ್ ವಿನ್ ಪುಸ್ತಕವು ನಮಗೆ ನೀಡುವ ಅತ್ಯಂತ ಶಕ್ತಿಶಾಲಿ ಪಾಠವೇನೆಂದರೆ, ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಳ್ಳುವ, ಧನಾತ್ಮಕ ಮನೋಭಾವವನ್ನು ಬೆಳೆಸುವ ಮತ್ತು ನಮ್ಮ ಯಶಸ್ಸಿನ ಹಾದಿಯಲ್ಲಿನ ಪ್ರತಿ ಅಡಚಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ನಮ್ಮ ಮನಸ್ಸಿನ ಆಲೋಚನಾ ಧಾಟಿಯನ್ನು ಬದಲಾಯಿಸುವುದರ ಮೂಲಕ ನಾವು ನಮ್ಮ ಜೀವನದ ಗುಣಮಟ್ಟವನ್ನು ಬದಲಾಯಿಸಬಹುದು. ಈ ಪುಸ್ತಕದ ಎಲ್ಲಾ ಪಾಠಗಳನ್ನು ನಿಮ್ಮೆಲ್ಲರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಬದುಕನ್ನು ಉತ್ತಮಪಡಿಸಿಕೊಳ್ಳಲು ನಾವು ಪ್ರಾಮಾಣಿಕವಾಗಿ ಆಶಿಸುತ್ತೇವೆ. ನೀವು ಈ ಪುಸ್ತಕವನ್ನು ಸ್ವತಃ ಓದುವ ಮೂಲಕವೂ ಹೆಚ್ಚು ಆಳವಾಗಿ ಅಧ್ಯಯನ ಮಾಡಬಹುದು. ಆತ್ಮೀಯ ಸ್ನೇಹಿತರೆ, ಇಷ್ಟು ಸಮಯ ನಮ್ಮೊಂದಿಗೆ ಇದ್ದು ಈ ಅಮೂಲ್ಯವಾದ ಒಳನೋಟಗಳನ್ನು ಆಲಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಮಾಹಿತಿ ಮತ್ತು ವಿಶ್ಲೇಷಣೆಯು ನಿಮ್ಮೆಲ್ಲರ ಬದುಕಿನ ಹಾದಿಯನ್ನು ಬೆಳಗಿಸುತ್ತದೆ ಎಂದು ನಾವು ನಂಬಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಮೂಡಿದ ಅನಿಸಿಕೆಗಳನ್ನು ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ನಿಮ್ಮ ಚಂದಾದಾರಿಕೆ ಮತ್ತು ಬೆಂಬಲವು ನಮಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತದೆ. ನಾವು ಶೀಘ್ರದಲ್ಲೇ ಮತ್ತಷ್ಟು ಉತ್ತಮವಾದ ಹೊಸ ಒಳನೋಟಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಧನಾತ್ಮಕವಾಗಿರಿ, ಸ್ಫೂರ್ತಿಯಿಂದಿರಿ ಮತ್ತು ನಿಮ್ಮೆಲ್ಲರ ಕನಸುಗಳನ್ನು ಸಾಧಿಸಲು ಶ್ರಮಿಸಿ. ಧನ್ಯವಾದಗಳು. ಶುಭ ದಿನ.